ಪುರೋಹಿತ್ ಯಾಕೆ ಎಷ್ಟು ಲೇಟ್ ಮಾಡಿದ್ರು? ಬೆಳಿಗ್ಗೆ ಬನ್ನಿ ಅಂತ ಹೇಳಿದ್ದೆ, ಅದ್ಯಾಕೋ ಪತ್ತೆನೇ ಇಲ್ಲಪ್ಪ. ಯಾರಿಗೂ ಟೈಮ್ ಸೆನ್ಸ್ ಅನ್ನೋದಿಲ್ಲ ಕಡೆಯ. ಬರ್ಲಿದ್ರು ಅದಕ್ಕೇನಂತೆ, ನಂಗೆ ಏನು ಅವಸರ ಇಲ್ಲ. ಮನೇಲಿ ನೋಡ್ಬೇಕಾದ್ರೆ ನಾನು ಅವ್ರಿಗೆ ಫೋನ್ ಮಾಡಿದ್ದೆ. ಸುನಂದ ಅವ್ರೆ, ಕಾಫಿ ತುಂಬಾ ಚೆನ್ನಾಗಿದೆ. ಕೇಳಿದ್ರಾ? ನನಗೆ ಕಾಫಿನೇ ಮಾಡಕ್ ಬರಲ್ಲ ಅಂತಿರ್ತೀರಾ, ಈಗೇನ್ ಹೇಳ್ತೀರಾ? ನಾನು ಬೇರೆ ಮನೆಗೆ ಹೋಗಿ ಕಾಫಿ ಕುಡಿದಾಗ ಚೆನ್ನಾಗಿದೆ ಅಂತ ಹೇಳೋದು, ಚೆನ್ನಾಗಿರ್ತಿದ್ರು. ರಾಜೇಂದ್ರ, ಇನ್ನು 10 ವರ್ಷಕ್ಕೆ ಬೆಂಗಳೂರಿಗೆ ಬೆಸ್ಟ್ ಲಾಯರ್ ಯಾರು ಅಂತ ಹೇಳೋ? ಲಕ್ಷ್ಮಣ್. ಅವನ ಹೆಸರಿನ ಜೊತೆಗೆ ನನ್ನ ಹೆಸರನ್ನು ಸೇರಿಸ್ಕೋತಾನೆ, ಲಕ್ಷ್ಮಣ್ ಜಾನಕಿ. ನಮ್ಮ ಪ್ರಸನ್ನ ಕುಮಾರ್ ಆ ಥರ ಟ್ರೈನ್ ಮಾಡ್ತಾರೆ ಅವ್ರನ್ನ. ಆಹಾ, ಬೆಸ್ಟ್ ಆಯ್ತು. ಮಗ ಲಾಯರು, ನಮ್ಮ ಮನೆಯಲ್ಲಿ ನನ್ನ ಮಗ ಇನ್ಸ್ಪೆಕ್ಟ್ರು. ಲಾ ಅಂಡ್ ಆರ್ಡರ್ ನಮ್ಮಲ್ಲೇ ಇದ್ದಂಗೆ ಆಯ್ತು. ನಾವು ಯಾರಿಗೂ ಹೆದರ್ಬೇಕಾಗಿಲ್ಲ. ರಾಜೇಂದ್ರ, ಒಂದು ಕೆಲಸ ಮಾಡಬೇಕಿತ್ತು. ಸಿಂಧುನ ಡಾಕ್ಟರ್ ಓದಿಸ್ಬೇಕಿತ್ತು. ಆರೋಗ್ಯನೂ ನಮ್ಮ ಮನೇಲೆ ಲಾಕ್ ಆಗಿರೋದು. ಸಿಂಧು, ನೀನು ಲಕ್ಷ್ಮಣ್ ಫೋನಲ್ಲಿ ಮಾತಾಡ್ತಾ ಇರ್ತೀರಲ್ಲ? ಮಾವ, ಅದು ಮಾತಾಡ್ಕೊಳ್ಳಿ, ಅದ್ರಲ್ಲೇನು ತಪ್ಪಿಲ್ಲ. ಅದು ಯಾಕೆ ಬರಲ್ಲ ನಿಮಗೆ? ಅವಳು ಸ್ವಲ್ಪ ಹಾಗೆ ನಾಚಿಕೆ ಸ್ವಭಾವ. ತಾಯಿಗಿತ್ತು. ಅವ್ರು ಮಾತಾಡ್ತಾ ಕಂಡಿಡ್ಬಿಟ್ಯಾ? ಸಿಕ್ಕಾಕೊಂಡ್ರು ಅಷ್ಟೇ. ಅವ್ನು ಫೋನ್ ಕೊಂಡು ಒದ್ದಾಡ್ದಾಗಲೇ ಗೊತ್ತಾಯ್ತು ಇವಳ್ದೇ ಫೋನ್ ಅಂತ. ಏನೋ ಫ್ರೆಂಡು ಇಂಟರ್ವ್ಯೂ ಅಂತ ಸುಳ್ಳೆ ಬಿಟ್ಟ. ನನಗೆ ಗೊತ್ತಾಗಲ್ವಾ? ಆಗೋ ಪುರೋಹಿತರು ಬಂತು. ಪರವಾಗಿಲ್ಲ. ಮಾರ್ಚ್ 8 ದಿನ ಹೇಗಿದೆ ಹೇಳಿ? ಫೋನ್ ಮಾಡಿದ್ರಲ್ಲ, ಮನೇಲಿ ಸಲ ನೋಡ್ಕೊಂಡು ಬಂದಿದ್ದೀರಿ. ನಿಮ್ಮ ಮಗನದು ವೃಶ್ಚಿಕ ರಾಶಿ, ನಿಮ್ಮ ಅಳಿಯಂದು ಕುಂಭ ರಾಶಿ. ಈ 2 ರಾಶಿಗೆ ಒಳ್ಳೇದಾಗಬೇಕು ಅಂದ್ರೆ ಕನ್ಯಾ ಲಗ್ನದಲ್ಲಿ ಮದುವೆ ಆಗಬೇಕು ಸ್ವಾಮಿ. ಮಿಥುನ ಮತ್ತು ಕನ್ಯಾ ಲಗ್ನದಲ್ಲಿ ಬಲಿಷ್ಠನಾದ ಮದುವೆ ನಮ್ಮ ಯೋಗ ಆಗುತ್ತೆ. ಈ ಯೋಗ ವಿವಾಹ ಬಹಳ ಒಳ್ಳೇದು. ಇದಕ್ಕೆ ಬಂದ ಹಾಗೆ 3 ಡೇಟ್ ಸೆಲೆಕ್ಟ್ ಮಾಡಿದ್ದೀನಿ. ಒಂದು ಫೆಬ್ರವರಿ 15, ಇನ್ನೊಂದು ಮಾರ್ಚ್ 8ನೇ ತಾರೀಕು, ಇನ್ನೊಂದು 1ನೇ ಶುಕ್ರವಾರ. ಒಂದು ವಾರದಲ್ಲೆಲ್ಲ ಮದುವೆ ಮಾಡೋಕ್ಕಾಗಲ್ಲ. ಮಾರ್ಚ್ 8 ಓಕೆ ಅಂದ್ರೆ ಅದೇ ಫಿಕ್ಸ್. ಭಾನುವಾರ ಬೇರೆ. ರಾಜೇಂದ್ರ, ಏನಂತೀಯಪ್ಪ? ನಿಮ್ಮೆಲ್ಲ ಓಕೆ ಅಂದ್ರೆ ನಮ್ದು ಓಕೆನೇ. ಚಿತ್ರ ಬುಕ್ ಮಾಡ್ತೀನಿ, ಎಲ್ಲ ಕೆಲಸ ನೋಡ್ಕೊಳ್ಳೋಕೆ ಏಜೆನ್ಸಿ ಬುಕ್ ಮಾಡ್ತೀನಿ. ಎಲ್ಲ ಕೆಲಸ ಅವರೇ ನೋಡ್ಕೊಳ್ತಾರೆ. ನಮ್ದೇನು ಕೆಲಸ ಇರಲ್ಲ. ಮದುವೆ ಮಾತ್ರ ಅದ್ದೂರಿಯಾಗಿ ನಡಿಬೇಕು. ನಮ್ಮ ಒಬ್ಬನೇ ಮದುವೆ. ಹೌದೌದು, ನಮ್ಮೂರಿಂದ 4-5 ಬಸ್ ಜನ ಬರ್ಬೋದು. ಮದ್ವೆ ಅಂತೂ ತುಂಬಾ ಜೋರಾಗಿ ನಡಿಬೇಕು. ಜನಕ್ಕೆ ನಿನ್ನ ಮನಸ್ಸಲ್ಲಿ ಏನಿದೆ ಹೇಳ್ಬಿಡಪ್ಪ. ಬೇಡ ಸುನಂದ, ಮದುವೆ ಜಾಸ್ತಿ ಖರ್ಚು ಮಾಡೋದು ಒಳ್ಳೇದಲ್ಲ, ಸರಿಯಲ್ಲ. ತುಂಬಾ ಸರಳವಾಗಿ ಮದುವೆ ಮಾಡೋಣ ಅನ್ಕೊಂಡಿದ್ದೀನಿ. ಹೇಗೆ ಏನು ಅಂತ ನಾನು ಹೇಳ್ತೀನಿ. ನೀವೀಗ ಏನು ಯೋಚನೆ ಮಾಡಕ್ಕೆ ಹೋಗ್ಬೇಡಿ. ಪುರೋಹಿತರೆ, ಲಗ್ನ ಪತ್ರಿಕೆ ಬರ್ಕೊಡಿ. ಮುಂದಿನ ವ್ಯವಸ್ಥೆ ಎಲ್ಲ ನಾವು ನೋಡ್ಕೊತೀವಿ. ಆಯ್ತು, ಒಳ್ಳೇದಾಗಿ. ಅಲ್ಲ, ನಮ್ಗಿರೋಳು ಒಬ್ಳೆ ಮಗಳು, ಮದ್ವೆ ಸ್ವಲ್ಪ ಅದ್ದೂರಿಯಾಗಿ ಮಾಡೋಣ ಅಂತ. ಏನ್ರು ಇವತ್ತು ಯಾವ ಅಡ್ಡಕ್ಕೆ ಬರಕಲಿಲ್ಲ ನಿಮ್ಮ ಹುಡುಗಿ? ಸಾವಂತ್ರಿ ರೊಟ್ಟಿ ಅಂಗಡಿನ ಇದ್ಯಾವುದೋ ಬೇರೆದು ನೋಡಿಲಿ. ಪಡ್ಡು ಕಾರ್ನರ್ ಅಂತ ಮೆಸೇಜ್ ಮಾಡಿದಾಳೆ. ಓ, ಪಡ್ಡು ಕಾರ್ನರ. ಪರವಾಗಿಲ್ಲ ಗುರು, ನಿನ್ನ ಹುಡುಗಿ ಬುದ್ಧಿವಂತೆ. ಅದೇಂಗ್ ಹೇಳ್ತೀಯ? ಪಡ್ಡು ಕಾರ್ನರ್ ಬರೋರೆಲ್ಲ ಬುದ್ಧಿವಂತರ? ನೋಡಿದ್ರು, ಲವ್ ಮಾಡೋರಲ್ಲಿ 3 ತರ. ಟೈಮ್ ಪಾಸ್ಗೆ ಅಂತ ಬರೋರು ಒಂದ್ ಜಾತಿ, ಅವ್ರಿಗೆ ಟೇಸ್ಟ್ ಇರಲ್ಲ. ಏನಾದ್ರೂ ಸಿಕ್ಕರೆ ಸಾಕು ತಿನ್ಬೇಕು ಅಂತಾನೆ ಬರೋರು ಅವ್ರೊಂದು ಟೈಪು. ಅವ್ರಿಗೆ ಟೇಸ್ಟು ಟೈಮು ಲೆಕ್ಕ ಇರಲ್ಲ. ಚೆನ್ನಾಗಿರೋ ಕಡೆ ಬರಬೇಕು, ಟೈಮು ದೂರಕ್ಕಿಂತ ಒಳ್ಳೆ ಜಾಗ ಬೇಕು, ತುಂಬಾ ಗೌರವದಿಂದ ನೋಡ್ಕೋಬೇಕು ಅನ್ನೋರು 3ನೇ ಜಾತಿಗೆ ಸೇರಿದವರು. ನಿನ್ನ ಹುಡುಗಿ 3ನೇ ಜಾತಿಗೆ ಸೇರಿದ್ರು. ಓ, ಪರವಾಗಿಲ್ಲ. ಇದನ್ನೆಲ್ಲ ಚೆನ್ನಾಗಿ ಸ್ಟಡಿ ಮಾಡಿದ್ಯಲ್ವಾ? ಮಾತಾಡ್ಬೇಕಲ್ಲ ಗುರು. ಆ ಶಿವನ್ ಮುಂದೆ ಆ ನಂದಿ, ಈ ಲವರ್ಸ್ ಮುಂದೆ ಈ ನಂದಿ.
ದಾರಿ ತೋರ್ಸವನೇ ನಾನು. ಒಂದ್ ಮಾತು ಹೇಳ್ತೀನಿ ಕೇಳುಗರು, ನಮ್ ದಾರಿ ತೋರಿಸಿರೋ ಜೋಡಿಗಳೆಲ್ಲ ಮದ್ವೆ ಮಾಡ್ಕೊಂಡು ಸುಖವಾಗಿದ್ದಾರೆ. ನೋಡಿದ ತಕ್ಷಣ ಯಾವ್ದು ಬಾಳ ಜೋಡಿ, ಯಾವ್ದು ಹಾಳಾಗೋ ಬಾಡಿ ಅಂತ ಹೇಳ್ಬಿಡ್ತೀನಿ ನಾನು. ಮೋಸ ಅಂತ ಗೊತ್ತಾದ್ರೆ ಹಂಗೆ ಎತ್ತಿ ಬಿಸಾಕ್ಬಿಡ್ತೀನಿ. ಲವ್ ನ ಫಿಟ್ ಮಾಡೋದು ಗೊತ್ತು, ಕಟ್ ಮಾಡೋದು ಗೊತ್ತು, ಸೆಟ್ ಮಾಡೋದು ಗೊತ್ತು. ಓಹ್ ಪರವಾಗಿಲ್ಲ, ಡ್ರೈವಿಂಗ್ ಜೊತೆ ಆ ಕೆಲಸನೂ ಮಾಡ್ತೀಯಾ? ಸೂಪರ್ ಸೂಪರ್, ಗುಡ್ ಗುಡ್. ಸಾರಥಿ ಅಂದ್ರೆ ಹಂಗೆ ಗುರು. ಆ ಸಾರಥಿ ಪಾಂಡವ್ರನ್ನ ಗೆಲ್ಸಿಲ್ವಾ, ಹಂಗೆ ನಾನು ಪ್ರೀತ್ಸೋರ್ನ ಗೆಲ್ಸೋ ಸಾರಥಿ. ನಿನ್ ಹುಡುಗಿ ಸೂಪರು, ಒಳ್ಳೆ ಹುಡುಗಿನ ಹಿಡ್ದಿದೀಯ. ಹೌದಾ? ಮುಂದುವರ್ಸು. ಯಾಕೋ ಒನ್ವೇ ಇದ್ದಾಗಿದೆ, ಇನ್ನೂ ಪ್ರಪೋಸೇ ಮಾಡಿಲ್ವಾ? ಅಂಥದ್ದೇನಿಲ್ಲ, ಸುಮ್ಮನಿರು. ಅಂಥದ್ದೇನು ಇಲ್ದೆ ಅಷ್ಟು ದೂರ ಪಡ್ಡು ತಿನ್ನಕ್ ಹೋಗ್ತಾ ಇದೀಯಾ? ನನ್ನನ್ನೇನ್ ದಡ್ಡ ಅನ್ಕೊಂಡಿದ್ಯಾ? 12 ವರ್ಷ ಸರ್ವಿಸ್ ಗುರು. ಒಂದ್ ಮಾತು ಹೇಳ್ತೀನಿ ಕೇಳುಗರು, ರಿಸರ್ವ್ ಬರ್ತಿದ್ದಾಗೆ ಗ್ಯಾಸ್ ಹಾಕ್ಸ್ಬಿಡ್ಬೇಕು. ಇಂಟ್ರೆಸ್ಟ್ ಹೋಗೋ ಮುಂಚೆನೆ ಪ್ರಪೋಸ್ ಮಾಡ್ಬಿಡ್ಬೇಕು. ಚಕ್ಕಂತ ಹೇಳ್ಬಿಡು ಗುರು. ಅದು ಹೆಂಗ್ ಪ್ರಪೋಸ್ ಮಾಡೋದು? ನೋಡು ಗುರು, ಬಾಯಿಲ್. ಗುಡ್ ಐಡಿಯಾ. ಆಟೋ ರಾಜ ಪಿಕ್ಚರ್ ಅಲ್ಲಿ ಇದೇ ವರ್ಕೌಟ್ ಆಗಿದ್ದು. ನಲಿವ ಗುಲಾಬಿ ಹೂವೆ ಮುಗಿಲ ಮೇಲೇರಿ ನಗುವೆ. ಮುಗಿಸ್ಕೊಂಡು ಹೊರಟೋದ್ರು. ಎಂಗೇಜ್ಮೆಂಟ್ ಆಗಿದೆಯಾ? ನಿನ್ ಗಂಡನ ಹತ್ರ ಮಾತಾಡಿದ್ಯಾ? ಬೇರೆ ಮನೆ ಮಾಡಕ್ ಒಪ್ತಾರ ಅವರು? ಒಂದ್ಸಲ ಮಾತಾಡ್ ನೋಡು, ಹೇಗಾದ್ರೂ ಒಪ್ಸು. ಬೇರೆ ಮನೆ ಮಾಡ್ಕೊಂಡು ಬಂದ್ಬಿಡು ಅಷ್ಟೇ. ಯಾವ ಜಾಗದಲ್ಲಿ ನಮ್ಗಿರೋದಕ್ಕೆ ಸಾಧ್ಯನೇ ಇಲ್ಲ ಅನ್ಸುತ್ತೋ ಅಲ್ಲಿರ್ಬಾರ್ದು. ಬೇರೆ ಮನೆ ಮಾಡ್ಕೊಂಡು ಬಂದ್ಬಿಡು ಅಷ್ಟೇ. ನೀನು ನೋಡೋಷ್ಟು ನೋಡಾಯ್ತಲ್ವಾ? ಹಾಯ್. ಹಾಯ್. ಓ ಸಾರಿ, ಏನೋ ಮಾತಾಡ್ತಿದ್ರಿ, ನಾನು ಆಮೇಲೆ ಸಿಗ್ತೀನಿ. ಪರವಾಗಿಲ್ಲ, ಬನ್ರಿ. ಮೀಟ್ ರೇಖಾ, ನನ್ನ ಕಾಲೇಜ್ ಮೇಟ್. ರೇಖಾ, ಇವ್ರು ಲಕ್ಷ್ಮಣ್ ಅಂತ, ಲಾಯರ್. ನಮಸ್ತೆ. ನಮಸ್ತೆ. ಅನು, ಟೈಮ್ ಆಯ್ತು. ಅತ್ತೆ ದೇವಸ್ಥಾನದಿಂದ ಬರೋ ಹೊತ್ತಾಯ್ತು. ನಾನಿನ್ ಬರ್ತೀನಿ. ಏ ರಾಜು, ಒಂದ್ ಪ್ಲೇಟ್ ಪಡ್ಡು ಕೊಡೋ. ಯಾವುದಕ್ಕೂ ನೀನು ಫೋನ್ ಮಾಡು, ನಿನ್ ಗಂಡನ ಹತ್ರ ಮಾತಾಡು. ಯಾವುದಕ್ಕೂ ಒಪ್ಪಿಲ್ಲ ಅಂದ್ರೆ ಇದ್ದೇ ಇದೆಯಲ್ಲ ಡೈವರ್ಸು. ಯಾರಿಗೂ ತಲೆ ತಗ್ಸೋ ಅಗತ್ಯ ಇಲ್ಲ ರೇಖಾ. ಆದ್ರೆ ಡೈವರ್ಸ್ ಕೊನೆ ಆಪ್ಷನ್. ಇದು ನಿನ್ ತಲೆಲಿರ್ಲಿ. ಆ ಥರ ಮಾತಾಡ. ಬನ್ನಿ ಕೂತ್ಕೊಳ್ಳಿ. ಸಾರಿ, ನಿಮ್ಮ ಫ್ರೆಂಡಿಗೇನು ಸೀರಿಯಸ್ ಸಜೆಷನ್ ಕೊಡ್ತಾ ಇದ್ರಿ? ಪಾಪ ಕಷ್ಟದಲ್ಲಿದ್ದಾಳೆ. ಚಿಕ್ಕ ವಯಸ್ಸಲ್ಲೇ ಮದುವೆ ಮಾಡ್ಕೊಂಡ್ಲು, ಈಗ ಒದ್ದಾಡ್ತಿದ್ದಾಳೆ. ನೀವು ಸರಿಯಾಗಿ ಹೇಳಿದ್ರಿ. ಹೊಂದಾಣಿಕೆ ಆಗದಿದ್ರೆ ಬೇರೆ ಆಗೋದೇ ಒಳ್ಳೇದು. ಏನೋ ಗೊತ್ತಾಗ್ತಿಲ್ಲ, ಒಂದಾಗಿ ಬದುಕೋದೇ ಸರಿ ಅಂತ ಒಂದೊಂದ್ಸಲ. ಹಾಯ್ ವೆಂಕಿ, ಹೇಗಿದ್ಯಾ? ಹೆಂಗಿದೆ ಕೆಲಸ? ಹೌದಾ, ಪರವಾಗಿಲ್ಲ. ನಾನಿನ್ನೂ ಮನೆಗೆ ಹೋಗಿಲ್ಲ, ನಾನು ಲೇಟಾಗೇ ಹೋಗ್ತೀನಿ. ಬಾಯ್ ವೆಂಕಿ, ಲವ್ ಯು. ಅಪ್ಪ ಮನೆಗೆ ಬರೋಕ್ ಲೇಟ್ ಆಗುತ್ತೆ ಅಂತ ಫೋನ್ ಮಾಡಿದ್ರು. ಅಪ್ಪನ ಹೆಸರಲ್ಲಿ ಕರಿತೀರಾ? ನಾನು ಅಪ್ಪ ಗುಡ್ ಫ್ರೆಂಡ್ಸ್, ಹೀಗೆ ಮಾತಾಡೋದು. ನಾನಪ್ಪನ ವೆಂಕಿ ಅಂತೀನಿ, ಅವ್ರು ನನ್ನ ಡಾಂಕಿ ಅಂತಾರೆ. ಅಪ್ಪ ಮಗಳು ಒಂಥರ ಚೆನ್ನಾಗಿದೆ, ತುಂಬಾ ಫ್ರೆಂಡ್ಲಿ ಅಲ್ಲ? ಚೆನ್ನಾಗಿದೆ ಅಲ್ಲ ಪಟ್ಟು? ಇಷ್ಟೊತ್ತು ತನಕ ಹೊರಗಡೆ ಏನ್ ಮಾಡ್ತಿದ್ರಿ ತಾವು? ಎಲ್ಲ
ಎಲ್ಲರೂ ಊರಲ್ಲಿದ್ದಾಗ ಜೊತೆ ಕೂತು ಊಟ ಮಾಡಬೇಕು ಅಂತ ರೂಲ್ಸ್ ಮಾಡಿದ್ದೆ. ಒಂದೇ ತಿಂಗಳಲ್ಲಿ 2 ಸಾರಿ ಮುಟ್ಟಿದ್ಯಾ. ಫ್ರೀಡಮ್ ಸಿಕ್ಕಿದೆ ಅಂತ ಮನೇನ್ ಮರೆತು ಅಲ್ಲಾಡೋದಲ್ಲ, ಹುಷಾರಾಗಿ ಬಳಸ್ಕೋಬೇಕು ಅಂತ ಅರ್ಥ. ಗೊತ್ತಾಯ್ತಾ? ಅನಗತ್ಯವಾಗಿ ಹೊರಗಡೆ ತಿರುಗಾಡೋದು ನನಗೆ ಇಷ್ಟ ಆಗಲ್ಲ ಅಂತ ಗೊತ್ತಾಗಲ್ಲ ನಿಮಗೆ? ಗಲಾಟೆ ಇದೆ ಅಂತಾನೆ ಇಲ್ಲಿ ಬಂದಿರೋದು. ಹೊರಗಡೆ ಗಲಾಟೆ ಇದ್ರು ಒಳಗಡೆ ಶಾಂತವಾಗಿರುತ್ತೆ. ಹೌದು ಬನ್ನಿ. ಏನ್ರಿ ಆಗಿದೆ ನಿಮ್ಗೆ? ನಿಲ್ರಿ, ಏನಾಗಿದೆ ನಿಮ್ಗೆ? ಅಲ್ಲೇನೋ ತಗೋಬೇಕು ಅಂದ್ರೆ ಬೇರೆ ಕಡೆ ಹೋಗೋಣ ಅಂತ ಹೇಳ್ತೀರಲ್ಲ, ಯಾಕೆ ಹೇಳ್ಕೊಂಡ್ ಬರ್ತಿದ್ದೀರಾ? ಇನ್ನೊಂದ್ ಕಡೆ ಕುಲ್ಫಿ ಸಿಗುತ್ತೆ, ಸಕ್ಕತ್ತಾಗಿರುತ್ತೆ, ತಿನ್ನೋಣವಾ? ಬೇಡ ರೀ, ಇವತ್ತು ಬೇಡ. ಲೇಟ್ ಆದ್ರೆ ಅಪ್ಪ ಬೈತಾರೆ. ನೋಡ್ತೀನಿ ನಾನು. ಏನಾಯ್ತು? ಅಪ್ಪ ಬೈತಾರ? ಏನ್ರಿ ಹಾಗಂದ್ರೆ? ಅದು ಹಾಗಲ್ಲ, ಅಪ್ಪ ಬೇಜಾರು ಮಾಡ್ಕೊಳ್ತಾರೆ ಅಂದೆ. ನೀವ್ ಲಾಯರ್ ಅಲ್ವಾ? ಹೌದೌದು. ಯಾಕೆ? ಮತ್ತ್ಯಾಕ್ ಪ್ರೈಮರಿ ಸ್ಕೂಲ್ ಹುಡುಗನ್ ತರ ಆಡ್ತಿದ್ದೀರಾ? ಅದು ಇವತ್ತು ಅಪ್ಪನ ಕಾರ್ ತಗೊಂಡ್ ಬಂದಿದ್ದೆ, ಆಫೀಸಲ್ಲಿದೆ. ಅಪ್ಪ ಎಲ್ಲಿಗೋ ಹೋಗ್ಬೇಕಂತ ಇದ್ರು. ಹೊಡ್ತೀನಿ, ನಾಳೆ ಸಿಗ್ತೀನಿ. ಅದ್ಯಾಕ್ರಿ ಹಾಗೆ ಬರ್ತಿದ್ದೀರಾ? ಸರಿ ಹೋಗಿ. ಈ ಕಾಲದಲ್ಲೂ ನಿಮ್ ತರ ಇರ್ತಾರ ಹುಡುಗರು, 3 ಲೋಕ ಹೆದರ್ಸೋ ತರ ಓಡಾಡ್ತಿರ್ತಾರೆ. ನೀವ್ ನೋಡಿದ್ರೆ ಅಪ್ಪಂಗೆ ಅದ್ಕೊಂಡು ಸೊಪ್ಪೆ ಮೋರೆ ಹಾಕೊಂಡು ನಿಂತಿದ್ದೀರಲ್ಲ. ಆಯ್ತು, ಹೊರಡಿ. ಗುಡ್ ಲಕ್. ಅಪ್ಪ ನೋ ಬಾಯ್. ಬಾಯ್. ಸಾರಿ, ಬೇಜಾರಿಲ್ಲ ತಾನೇ? ಸಿಕ್ಕಾಪಟ್ಟೆ ಬೇಜಾರಿದೆ. ಏನ್ ಮಾಡ್ತೀರಿ? ಅಪ್ಪನ್ ಬಿಟ್ಬಿಡ್ತೀರಾ? ಗೊತ್ತಾಯ್ತು, ಹೋಗ್ರಿ. ಬಾಯ್ ಬಾಯ್. ಶಾಪಿಂಗ್ ಬಂದಿದ್ವಿ. ಅಮ್ಮ ಒಳಗಡೆ ಇದ್ದಾರೆ, ಬನ್ನಿ. ಇಲ್ಲ ಪರವಾಗಿಲ್ಲ, ನೀವು ಶಾಪಿಂಗ್ ಮಾಡಿ ಬನ್ನಿ. ಅಮ್ಮ ಅಮ್ಮ ನೋಡಿ ಯಾರು ಬಂದಿದ್ದಾರೆ. ಅರೆ ಅಳಿಯಂದ್ರು, ನೀವ್ ಇಲ್ಲೇನ್ ಮಾಡ್ತಾ ಇದ್ದೀರಾ? ಅದು ಫ್ರೆಂಡ್ ಸಿಗ್ತೀನಿ ಅಂತ ಹೇಳಿದ್ದ, ಅದಕ್ಕೋಸ್ಕರ ಬಂದೆ. ಸಿಕ್ಕಿದ್ರು ಫ್ರೆಂಡು? ಮಾತಾಡಾಯ್ತಾ? ಸಿಕ್ಕಿದ್ರು. ನಾವಿಲ್ಲಿ ಮದ್ವೆ ಶಾಪಿಂಗ್ಗೆ ಅಂತ ಬಂದಿದ್ವಿ. ಮದ್ವೆ ಹೆಣ್ಣು ಅಂದ್ಮೇಲೆ ಅಲಂಕಾರಕ್ಕೆ ಸಾಮಾನುಗಳು ತಗೊಳ್ಳೋದಿರತ್ತಲ್ಲ. ಈ ಸಂತೆಲಿ ಏನಪ್ಪ ತಗೋತಿದ್ದಾರೆ ಅಂತ ಅನ್ಕೋಬೇಡಿ. ಹೀಗೆ ಮಾವ ಬಂದಿದ್ರು, ತುಂಬಾ ಹೊತ್ತು ಮಾತಾಡ್ಕೊಂಡು ಕೂತಿದ್ರು. ಅವ್ರಿಗೆ ಬಿಸಿಬೇಳೆ ಬಾತ್ ಮಾಡಿಕೊಟ್ಟೆ, ನಿಮಗೂ ಕಳ್ಸಿಕೊಟ್ಟಿದ್ದೀನಿ. ಹೌದಾ? ಓಕೆ. ಹೇಗೆ ಬಂದ್ರಿ ನೀವು? ಆಟೋದಲ್ಲಿ ಬಂದೆ. ಆಟೋನಾ? ಯಾಕೆ? ಕಾರ್ ಏನಾಯ್ತು? ಅಯ್ಯೋ, ಇಲ್ಲಿ ಪಾರ್ಕಿಂಗ್ ಸಿಗಲ್ಲ ಅಂತ ಬಿಟ್ಟು ಬಂದಿರ್ಬೇಕು ಅಲ್ವಾ ಅಂದ್ರೆ? ಹೌದು. ಪರವಾಗಿಲ್ಲ, ಬನ್ನಿ, ನಮ್ ಕಾರೇ ಇದೆ, ನಾವೇ ಡ್ರಾಪ್ ಮಾಡ್ತೀವಿ. ಹೌದು ರೀ, ನಮ್ ಜೊತೆನೆ ಬನ್ನಿ. ಬೇಡ, ಅದು ರೀ
ಇಲ್ಲೊಂದು ಕಡೆ ರುಚಿಯಾಗಿ ಬಾದಾಮಿ ಹಾಲು ಮಾಡ್ತಾರೆ. ಶಾಪಿಂಗ್ ಮುಗಿಸ್ಕೊಂಡು ಕುಡ್ಕೊಂಡು ಹೋಗೋಣ. ಇಲ್ಲ, ಇನ್ನೊಂದ್ಸಲ ಕುಡಿಯೋಣಂತೆ. ನನಗೆಲ್ಲೋ ಹೋಗೋದಿದೆ, ಸಿಗ್ತೀನಿ. ಸಿಂಧು ಬಾಯ್. ಅತ್ತೆ ಬರ್ತೀನಿ. ರೀ ಒಂದು ನಿಮಿಷ. ಸಿಂಧು, ಅಳಿಯಂದ್ರನ್ನ ನೋಡಿ ಖುಷಿಯಾಗಿರ್ಬೇಕಲ್ಲ ನಿನಗೆ? ಹೋಗಮ್ಮ ನೀನು. ಇನ್ನು ಮನೆಗೆ ಬಂದಿಲ್ವಲ್ಲ? ಯಾಕೆ ಇಷ್ಟು ಲೇಟ್ ಆಯ್ತು? ಬೇಗ ಬರ್ಬೇಕಿತ್ತಲ್ಲ. ಪಾಪ ಎಲ್ಲಿದ್ದಾರೋ ಏನೋ, ನಾನೇ ಒಂದು ಫೋನ್ ಮಾಡ್ತೀನಿ. ಹಲೋ. ಹಾಂ, ಏನು ಮಗಳೇ ಮನೆಗೆ ಬಂದ್ಯಾ? ಹಾ ಬಂದೆಪ್ಪ. ನೀನೆಲ್ಲಿದ್ಯಾ? ಅಯ್ಯೋ, ನಾನು ಬರೋದು ಲೇಟ್ ಆಗುತ್ತೆ ಮಗಳೇ. ಇಲ್ಲೆಲ್ಲ ದೂರದಲ್ಲಿ ಡ್ಯೂಟಿಗೆ ಹಾಕ್ಬಿಟ್ಟಿದ್ದಾರೆ. ಯಾಕಪ್ಪ ಇಷ್ಟೊತ್ತು? ಏನು ಮಾಡೋದಮ್ಮ, ನಮ್ಮ ಡ್ಯೂಟಿನೇ ಅಂತದಲ್ವಾ. CM ಸಾಹೇಬರು ಬರ್ತಾರಂತೆ, ಕಾಯ್ತಾ ಕೂತಿದ್ದೀನಿ. ನೀವೊಂದು ಕೆಲಸ ಮಾಡು, ನನಗೆ ಕಾಯ್ಬೇಡ, ನೀವು ಊಟ ಮಾಡಿ ಮಲ್ಕೊಂಬಿಡು. ಡ್ಯೂಟಿ ಮುಗಿದ ತಕ್ಷಣ ನಾನು ಸೀದಾ ಮನೆಗೆ ಬರ್ತೀನಿ, ಆಯಿತಾ? ಎಷ್ಟು ಕಷ್ಟಪಡ್ತಿದ್ದಾರೆ ಅಪ್ಪ. ಅಪ್ಪ ಹೀಗೆ ಒದ್ದಾಡ್ತಿರ್ಬೇಕಾದ್ರೆ ನಾನು ಆರಾಮಾಗಿರ್ಲ? ನಾನು ಊಟ ಮಾಡ್ಕೊಂಡು ಮಲ್ಕೊಳ್ಳ? ಅಪ್ಪ ಊಟ ಮಾಡೋದು ಬೇಡ. ಅಲ್ಲೇನು ಸಿಗುತ್ತೆ ತಿನ್ನೋಕ್ಕೆ? ಏನು ಸಿಗಲ್ಲ ಅಲ್ವಾ ಅಮ್ಮ? ಅಮ್ಮ, ನಾನೇ ಊಟ ತಗೊಂಡೋಗಿ ಕೊಟ್ಬಿಟ್ಟು ಬರಲ? ಬಿಸಿ ಬಿಸಿಯಾಗಿ ಅವರೆಕಾಳು ಉಪ್ಪಿಟ್ಟು ಮಾಡ್ಕೊಂಡು ತಗೊಂಡು ಹೋಗ್ತೀನಿ. ಇಟ್ಸ್ ಅ ಗುಡ್ ಐಡಿಯಾ ಅಲ್ವಾ ಅಮ್ಮ? ಅಪ್ಪ, ನಿಂಗೆ ತಿನ್ನಕ್ಕೇನು ಸಿಗುತ್ತೆ ಅಲ್ಲಿ? ಏನೋ ಒಂದು ತಿನ್ಕೋತೀನಿ ಬಿಡಮ್ಮ. ನೋ, ನೀನೇನು ತಿನ್ನೋ ಹಾಗಿಲ್ಲ. ನಾನೇ ತಿಂಡಿ ಮಾಡ್ಕೊಂಡು ತರ್ತೀನಿ. ನೀನು ಎಲ್ಲಿದ್ಯಾ ಹೇಳು? ಅಯ್ಯೋ, ನಾನು ಯಾವುದೋ ಒಂದು ಕೊಂಪೆಲಿದ್ದೀನಮ್ಮ, ನಿನ್ನಲ್ಲಿ ಬರೋಕ್ಕೆ ಹೋಗಬೇಡ, ಗೊತ್ತಾಯ್ತಾ? ಯಾಕೆ ಬರಬಾರ್ದು? ಕೊಂಪೆ ಆದ್ರೇನಂತೆ? ನೀನಿದ್ಯಾ ತಾನೆ? ಬರ್ತೀನಪ್ಪ ನಾನು. ಮಗಳೇ ನೋಡು, ನಿನ್ನಂಥವರೆಲ್ಲ ಬರೋ ಜಾಗ ಅಲ್ಲ ಇದು. ನೀನು ಇಲ್ಲಿ ಬರಬಾರ್ದು, ನನ್ನ ಮಾತು ಕೇಳು. ನಾನು ಬರೋ ಜಾಗ ಅಲ್ವಾ? ಎಲ್ಲಿದ್ಯಾ ಹೇಳಪ್ಪ ನೀನು? ನಾನು ತುಂಬ ದೂರ ಇದ್ದೀನಮ್ಮ. ಇದು ಪುಷ್ಪಗಿರಿ ನಗರ ಅಂತ, ಇಲ್ಲೊಂದು ದೇವಸ್ಥಾನ ಇದೆ, ಅಲ್ಲಿದ್ದೀನಿ. ಅದೇ ಹೊಸಕೆರೆ ಹಳ್ಳಿಯಿಂದ ಮುಂದೆ ಹೋದಾಗ ಸಿಗುತ್ತಲ್ಲ? ಹಾಂ ಹಾಂ ಹಾಂ, ಅದೇ. ಬರೀ ಕಾಡು ಮುಳ್ಳು ಗಿಡ ಕೊಂಪೆ. ಅಯ್ಯ ನೋಡು, ನನ್ನ ಮಾತು ಕೇಳು, ನೀ ಇಲ್ಲಿ ಬರೋಕ್ಕೆ ಹೋಗೋಣ. ಸರಿ ಅಪ್ಪ, ಜಾಗ ಗೊತ್ತಾಯ್ತಲ್ಲ. ಇನ್ಮೇಲೆ ಬರಬೇಕೋ ಬೇಡೋ ನಾನು ಡಿಸೈಡ್ ಮಾಡ್ತೀನಿ. ಬಾಯ್ ಮಗಳೇ. ಕಂಗ್ರಾಟ್ಸ್ ಕಣಯ್ಯ. ಅಯ್ಯೋ, ಕಂಗ್ರಾಟ್ಸ್ ಅಂದೆ. ಯಾಕೆ? ಗ್ರೇಟ್ ಕಣಯ್ಯ ನೀನು. ಅಂತೂ ಎಲ್ಲ ಹುಡುಗರ ಥರ ನಾನಲ್ಲ ಅನ್ನೋದನ್ನ ಪ್ರೂವ್ ಮಾಡಿಬಿಟ್ಟೆ. ಗ್ರೇಟ್. ನಾನೇನು ಮಾಡ್ತಿದ್ದರು? ಅಪ್ಪ ಹೇಳಿದ ಹುಡುಗಿನ ಮದುವೆ ಆಗೋಕೆ ಒಪ್ಕೊಂಡೆ ತಾನೆ? ಏನು ಹೇಳ್ತಾ ಇದ್ದೀರಾ? ಅಯ್ಯೋ, ನೀನೇನು ಮಾಡಲಿಲ್ಲಪ್ಪ, ಎಲ್ಲ ಮಾಡಿದ್ದು ನನ್ನಪ್ಪ. ಮದುವೆ ಡೇಟ್ ಅನೌನ್ಸ್ ಮಾಡಿಬಿಟ್ಟ.